ಗೆ ಬಿ ಎಂ ಡಬ್ಲ್ಯೂ ಅಂದ ತಕ್ಷಣ ಮೊದಲು ಜ್ಞಾಪಕಕ್ಕೆ ಬರೋದೇ ಎಕ್ಸ್ ಸೀರೀಸ್ ಮತ್ತು ಎಂ ಸೀರೀಸ್ ಗಾಡಿಗಳು ಮತ್ತು ಅದರ ಮೋಸ್ಟ್ ಪವರ್ಫುಲ್ ಇಂಜಿನ್ಸ್. ಆದರೆ ನಿಮಗೆ ಬಿ ಎಂ ಡಬ್ಲ್ಯೂ ಇಸೆಟಾ ಅಥವಾ ಬಬಲ್ ಕಾರ್ ಬಗ್ಗೆ ಗೊತ್ತಾ? 1950ಸಲ್ಲಿ ಬಿ ಎಂ ಡಬ್ಲ್ಯೂ ಬ್ಯಾಂಕರಪ್ಸಿಯ ಅಂಚಿನಲ್ಲಿ ಇತ್ತು ಮತ್ತು ಇವರ 507 ಮತ್ತು 503 ಮತ್ತು ಇತರ ಮಾಡೆಲ್ಗೆ ಪ್ರೊಡಕ್ಷನ್ಗೂ ಕೂಡ ಹಣ ಇರಲಿಲ್ಲ. ಆದ್ದರಿಂದ ಬಿ ಎಂ ಡಬ್ಲ್ಯೂ ಒಂದು ಲೋ ಬಜೆಟ್ ಕಾರ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. 1954ರಲ್ಲಿ ಒಂದು ಕಾರ್ ಶೋ ಅಲ್ಲಿ ಇಸುರಾಯ್ ವೋಲ್ಟಾ ಎಂಬ ಇಟಾಲಿಯನ್ ಕಂಪನಿ ಇಸೋ ಇಸೆಟಾ ಎಂಬ ಮೈಕ್ರೋ ಕಾರ್ನ ಡಿಸ್ಪ್ಲೇ ಮಾಡ್ತಾರೆ. ಸಮಯದ ಲಾಭ ತೆಗೆದುಕೊಂಡ ಬಿ ಎಂ ಡಬ್ಲ್ಯೂ ಇಸುರಾಯ್ ವೋಲ್ಟಾದಿಂದ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ನ ಪಡೆದುಕೊಂಡು ಕೆಲವೊಂದು ಮೈನರ್ ಚೇಂಜಸ್ ಮತ್ತು 4 ಸ್ಟ್ರೋಕ್ ಇಂಜಿನ್ನ ಹಾಕಿ ಇಸೆಟಾ ಎಂಬ ಕಾರ್ನ ಬಿ ಎಂ ಡಬ್ಲ್ಯೂ 1955ರಲ್ಲಿ ಲಾಂಚ್ ಮಾಡ್ತಾರೆ ಮತ್ತು ಸುಮಾರು 1,61,000ಕ್ಕಿಂತ ಹೆಚ್ಚು ಯೂನಿಟ್ಸ್ ಗಾಡಿಗಳನ್ನ ಸೇಲ್ ಮಾಡ್ತಾರೆ ಹಾಗೂ ಬಿ ಎಂ ಡಬ್ಲ್ಯೂ ಬ್ಯಾಂಕರಪ್ಸಿಯಿಂದ ಪಾರ್ ಆಗುತ್ತೆ.